ದಿನನಿತ್ಯದ ಬದುಕಿನ ಸಮಸ್ಯೆ ಸಂದೇಹಗಳಿಗೆ ಲೌಕಿಕ ಹಾಗೂ ಪಾರಮಾರ್ಥಿಕ ಸ್ತರಗಳಲ್ಲಿ ಉತ್ತರವನ್ನು ಕಂಡುಕೊಂಡು ಅರ್ಥಪೂರ್ಣ ಸಾರ್ಥಕ ಜೀವನ ನಡೆಸಲು ನಮಗೆ ಇರುವ ಒಂದು ದಾರಿದೀಪ ಡಿವಿಜಿಯವರ ಮಂಕುತಿಮ್ಮನ ಕಗ್ಗ. ಕನ್ನಡದ ಭಗವದ್ಗೀತೆ ಎಂದು ಪ್ರಸಿದ್ಧವಾದ ಈ ಜ್ಞಾನ ಭಂಡಾರದ ಅನಾವರಣವೇ ನಿತ್ಯದ ಬದುಕಿಗೆ ಕಗ್ಗದ ಬೆಳಕು. ತಪ್ಪದೇ ಕೇಳಿ, ಪ್ರತಿದಿನ ಬೆಳಗ್ಗೆ 7:15 ನಿಮ್ಮ ಜನಧ್ವನಿ ಬಾನುಲಿಯಲ್ಲಿ. ಆತ್ಮೀಯ ಶ್ರೋತೃಗಳಿಗೆ ನಮಸ್ಕಾರ, ಸುಪ್ರಭಾತ. ಡಿವಿಜಿರವರ ಮಂಕುತಿಮ್ಮನ ಕಗ್ಗದ ಅಧ್ಯಯನ ನಿತ್ಯದ ಬದುಕಿಗೆ ಕಗ್ಗದ ಬೆಳಕು ಈ ಕಾರ್ಯಕ್ರಮವನ್ನು ಇವತ್ತು ಮುಂದುವರ್ಸೋಣ. ಹೊರಗಾವುದು ಒಳಗಾವುದು, ಹೊರಗಾವುದು ಒಳಗಾವುದು, ಈ ಸೃಷ್ಟಿ ಚಕ್ರದಲ್ಲಿ ಈ ಸೃಷ್ಟಿ ಚಕ್ರದಲ್ಲಿ ಎರಡನ್ನು ಒಂದಾಗಿಪ್ಪುದು, ಎರಡನ್ನು ಒಂದಾಗಿಪ್ಪುದು, ಹರಿವ ನಮ್ಮುಸಿರು, ಅರಿವ ನಮ್ಮುಸಿರು, ಇರುವುದು ಉಳಿದು ಇನಿತು, ಇರುವುದು ಉಳಿದು ಇನಿತು, ಹೊರಗಾಳಿ ಯೋಗಿಗಳೊಳಂ, ಹೊರಗಾಳಿ ಯೋಗಿಗಳೊಳಂ, ಬರೀ ಸುಷಿರ ಪಿಂಡ ಜಗ ಮಂಕುತಿಮ್ಮ, ಬರೀ ಸುಷಿರ ಪಿಂಡ ಜಗ ಮಂಕುತಿಮ್ಮ. ಈ 128ನೆಯ ಮುಕ್ತಕದಲ್ಲಿ ಒಬ್ಬ ವೈಯಕ್ತಿಕ ವ್ಯಕ್ತಿ ಹೇಗೆ ಇಡೀ ಸೃಷ್ಟಿಯನ್ನು ಅನುಭವಿಸ್ತಾ ಇರ್ತಾನೆ ಸದಾಕಾಲ ಅನ್ನೋದನ್ನು ನಾವು ನೋಡ್ತೀವಿ. ಇದರ ಹಿಂದಿನ 2 ಮುಕ್ತಕಗಳಲ್ಲಿ ಪರಬ್ರಹ್ಮ ಹೇಗೆ ಎಲ್ಲ ಕಡೆ ಆವರಿಸಿದಾನೆ, ನಾವು ಯಾವುದನ್ನು ಅನುಭವಿಸ್ತೀವೋ ಅದರ ಪರಿಪೂರ್ಣ ಮೂಲ ಪರಬ್ರಹ್ಮ ಅನ್ನೋದನ್ನು ನಾವು ನೋಡಿದ್ವಿ. ಸೊ ಈಗ ನಾನು ಒಬ್ಬ ಅಂತ ನನ್ನನ್ನು ನಾನು ನೋಡಿಕೊಂಡಾಗ ಸೀಮಿತವಾದಂಥ ಈ ದೇಹ ನಾನು ಅಥವಾ ನನ್ನದು, ಇದರಿಂದ ಹೊರಗಿರೋವಂಥದ್ದು ಅದು ನನ್ನದಲ್ಲ, ಬೇರೆಯದು ಅಂತ. ಸೊ ಹೊರಗೆ ಮತ್ತು ಒಳಗೆ. ಸೊ ಅದು ನನ್ನ ಶರೀರದ ದೃಷ್ಟಿಯಿಂದ ನೋಡಿದರೆ, ನಾವು ಯಾವುದೋ ಒಂದು ಕೊಠಡಿ ಒಳಗಡೆ ಕೂತ್ಕೊಂಡಿದ್ದೀವಿ ಅಂತಂದರೂ ಆಗಲೂ ಕೂಡ ನಮ್ಮ ಮನಸ್ಸು ಇದೇ ಥರ ಆಲೋಚನೆಯನ್ನು ಮಾಡುತ್ತೆ. ನಾನು ಈ ಕೊಠಡಿಯ ಒಳಗಿದ್ದೀನಿ, ಈ ಕೊಠಡಿಯ ಹೊರಗಡೆ ಬೇರೆ ಜಗತ್ತಿದೆ. ನನ್ನ ಮನೆಯನ್ನು ನೋಡೋಣ, ನನ್ನ ಮನೆಯಲ್ಲಿ 4-6 ಕೊಠಡಿಗಳಿರಬಹುದು, ಆದರೆ ನಾನು ನನ್ನ ಮನೆಯಲ್ಲಿರ್ತೀನಿ, ನನ್ನ ಮನೆ ಯಾವುದೋ ಬೇರೆ ಒಂದು ಜಾಗದ ಒಳಗಿದೆ. ಸೊ ನನ್ನ ಮನೆಯನ್ನು ನಾನು ನೋಡಿದಾಗ ಇದು ಮನೆಯ ಒಳಗೆ, ಇನ್ನೆಲ್ಲ ಮನೆಯ ಹೊರಗೆ. ಹಾಗೆ ನಾವು ಅದನ್ನು ವಿಸ್ತರಿಸ್ತಾ ಹೋಗಬಹುದು. ಆದರೆ ನಾವು ಇಲ್ಲಿ ನೋಡ್ತಾ ಇರೋದೇನು, ಒಳಗೆ ಅಂತ ಒಂದು ಸೀಮೆಯನ್ನು ನಾವು ಹಾಕ್ಕೊಂಡ್ಬಿಟ್ಟು ಅದರ ಒಳಗೆ ಮತ್ತು ಅದರ ಹೊರಗೆ ಅಂತ ಎರಡಿದೆ ಅಂತ ನಾವು ಅಂದ್ಕೊಳ್ತಾ ಇರ್ತೀವಿ. ಅದು ಸ್ವಾಭಾವಿಕವಾಗಿ ನಮಗೆ ಬರೋವಂಥ ಒಂದು ಭಾವನೆ. ಯಾಕೆ, ದಿಸ್ ಈಸ್ ಎ ಸೆನ್ಸ್ ಆಫ್ ಐಡೆಂಟಿಟಿ. ಇದು ನಾನು ಅನ್ನೋಂಥ ಭಾವ, ಈ ಅಹಂತೆ ಅಂತ ನಾವೇನು ಹೇಳ್ತೀವಿ, ಅದು ನಾನು ಅಂತ ಭಾವನೆ ನನಗೆ ಬರ್ತಾ ಇದ್ದಂಗೆ ಅದರ ಜೊತೆಗೆ ಇದು ನನ್ನದು ಅನ್ನೋದು ಬರೋಕ್ಕೆ ಶುರುವಾಗುತ್ತೆ. ಸೊ ಈ ಶರೀರ ನನ್ನದು, ಇದನ್ನು ಬಿಟ್ಟು ಬೇರೆಯದು, ಇವರು ನನ್ನವರು, ಇದನ್ನು ಬಿಟ್ಟು ಬೇರೆಯವರು, ಇದು ನನ್ನ ಕಾರು, ಇದು ನನ್ನ ಮನೆ, ಇದು ನನ್ನ ಬ್ಯಾಂಕ್ ಬ್ಯಾಲೆನ್ಸು. ಸೊ ಹೀಗೆ ಎಲ್ಲದಕ್ಕೂ ಕೂಡ ನನ್ನದು ಅನ್ನೋದನ್ನು ನನ್ನ ವ್ಯವಹಾರದ ದೃಷ್ಟಿಯಿಂದ ಅನಿವಾರ್ಯವಾಗಿ ಸೇರಿಸ್ಕೊಳ್ತಾ ಹೋಗ್ತೀನಿ. ಸೊ ಇಲ್ಲಿ ನಾವು ದೊಡ್ಡ ವಿಚಾರಗಳನ್ನು ಮಾಡುವಾಗ, ಪಾರಮಾರ್ಥಿಕವಾಗಿ ಇದನ್ನು ನಾವು ನೋಡುವಾಗ, ಈ ಹೊರಗುಗಳು ಯಾವುದು ಒಳಗಡೆ ಯಾವುದು ಹೊರಗಡೆ, ಅದಕ್ಕೆ ನಾವು ಹಾಕಬೇಕಾದಂತಹ ಒಂದು ಬೌಂಡ್ರಿ ಯಾವುದು ಅನ್ನೋಂಥ ಪ್ರಶ್ನೆ ಬರುತ್ತೆ. ಯಾಕೆ ಇದುವರೆಗೂ ನಾವು ನೋಡಿದ್ವಿ ಇದೆಲ್ಲವೂ ಪರಬ್ರಹ್ಮನೇ ಅಂತ. ಸೊ ಈ ಎಲ್ಲವೂ ಪರಬ್ರಹ್ಮನೇ ಆಗಿ ನಾನು ಕೂಡ ಈ ಪರಬ್ರಹ್ಮನ ಒಂದು ಭಾಗವೇ ಆಗಿದ್ದರೆ ಆಗ ಎಲ್ಲಿ ಬೌಂಡ್ರಿ ಹಾಕಲಿ ನಾನು? ಇದರಿಂದ ಒಳಗಡೆ ನಾನು, ಇದರಿಂದ ಹೊರಗಡೆ ಪರಬ್ರಹ್ಮ ಅಂತ ಆಗಕ್ಕೆ ಸಾಧ್ಯ ಇಲ್ಲ. ಯಾಕೆ, ನಾನು ಒಳಗೂ ಪರಬ್ರಹ್ಮ ಅಂತ ಹೇಳ್ಬಿಟ್ವಲ್ವಾ ಅಂತ. ಸೊ ಹಾಗೆ ಈ ಸೃಷ್ಟಿ ಚಕ್ರದಲ್ಲಿ ಯಾವುದು ಹೊರಗೆ ಯಾವುದು ಒಳಗೆ ಅನ್ನೋಂಥ ಪ್ರಶ್ನೆ ಬರುತ್ತೆ. ಎರಡನ್ನೂ ಒಂದು ಅಂತ ಅಂದ್ಕೊಳ್ಬೇಕಾದ್ರೆ ಹೇಗೆ ಅನ್ನೋಂಥ ಪ್ರಶ್ನೆ ಬರುತ್ತೆ. ಸೊ ಈಗ ಉದಾಹರಣೆಗೆ ಒಂದು ಮನೆ ಇದೆ ಅಂತ ಅಂದ್ಕೊಳ್ಳೋಣ. ಆ ಮನೆಯ ಒಳಗಡೆ ನಾನಿದ್ದೀನಿ, ಹೊರಗಡೆ ಇನ್ಯಾರೋ ಇದ್ದಾರೆ. ಸೊ ಒಳಗಿದೆ ಹೊರಗಿದೆ. ಆ ಒಳಗೆ ಹೊರಗೆಗಳನ್ನು ತೀರ್ಮಾನ ಮಾಡ್ತಾ ಇರುವಂಥದ್ದು ಯಾವುದು? ಆ ಮನೆಯ ಗೋಡೆಗಳು.
ಈಗ ಅಕಸ್ಮಾತ್ ಆ ಮನೆ ಗೋಡೆ ಇಲ್ಲ ಅಂತ ಅನ್ಕೊಳ್ಳೋಣ. ಆಗ ಏನಾಯಿತು, ನಾನು ಯಾವುದ್ರೊಳಗಿದ್ದೀನಿ, ಯಾವುದ್ರೊಳಗೂ ಇಲ್ಲ. ಅವನು ಯಾವುದರ ಹೊರಗಿದ್ದಾನೆ, ಯಾವುದ್ರ ಹೊರಗೂ ಇಲ್ಲ ಅಲ್ವಾ? ಹಾಗೆಯೇ ಇನ್ನೊಂದು ಉದಾಹರಣೆಯನ್ನು ತಗೊಳ್ಳೋಣ. ನಾವು ಸ್ನಾನ ಮಾಡುವಾಗ ಒಂದು ಬಕೆಟಲ್ಲಿ ನೀರು ಇಟ್ಕೊಂಡಿರ್ತೀವಿ. ಆ ನೀರನ್ನು ಬಕೆಟ್ಟಿಂದ ನಾವು ಮೈ ಮೇಲೆ ಹಾಕ್ಕೊಳ್ಳೋಕ್ಕಾಗಲ್ಲ. ಹಾಗಾಗಿ ಒಂದು ಚಿಕ್ಕ ಮಗ್ಗಿರುತ್ತೆ. ಆ ಮಗ್ಗನ್ನು ಏನು ಮಾಡ್ತೀವಿ, ಇದರೊಳಗಡೆಗೆ ಮುಳುಗಿಸ್ತೀವಿ. ಮುಳುಗಿಸಿ ಮಗ್ಗಲ್ಲಿ ನೀರನ್ನು ಎತ್ಕೊಳ್ತೀವಿ, ನಾವು ಸ್ನಾನ ಮಾಡ್ತೀವಿ. ಈ ಕಡೆ ಹಿಂಗೆ ಮಾಡ್ತಾ ಮಾಡ್ತಾ ಬಕೆಟಲ್ಲಿರುವಂಥ ನೀರೆಲ್ಲ ಖಾಲಿ ಆಯಿತು. ಇದು ಸ್ನಾನ ಮುಗೀತು. ಬಟ್ ಸ್ನಾನದ ಪ್ರಾರಂಭದಲ್ಲಿ ನಾವು ಬಕೆಟಲ್ಲಿದ್ದಂತಹ ಪೂರ್ಣ ನೀರನ್ನು ಒಂದು ಮಗ್ಗಲ್ಲಿ ತೆಕ್ಕೊಂಡು ಪಕ್ಕ ಇಟ್ಕೊಂಡು, ಸೊ ಇವಾಗ ಎರಡಾಯಿತು. ಬಕೆಟಲ್ಲೂ ನೀರಿದೆ, ಮಗ್ಗಲ್ಲೂ ನೀರಿದೆ. ಎರಡು ಬೇರೆನಾ ಅಂತಂದರೆ ಅದು ಮಗ್ಗಲ್ಲಿರೋವರೆಗೂ ಅದು ಬೇರೆ, ಬಕೆಟಲ್ಲಿ ಇದು ಇರೋವರೆಗೂ ಇದು ಬೇರೆ. ಸಪೋಸ್ ಆ ನೀರಿರೋವಂಥ ಮಗ್ಗನ್ನು ನಾನು ತೆಗೆದು ಬಕೆಟ್ಟಿನ ನೀರಿನಲ್ಲಿ ಮುಳುಗಿಸ್ಬಿಟ್ಟೆ ಅಂತ ಅಂದ್ಕೊಳ್ಳೋಣ. ಆಗೇನಾಯಿತು, ಮಗ್ಗಲ್ಲಿರುವಂಥ ನೀರು ಬಕೆಟ್ಟಿನ ನೀರಿನ ಜೊತೆ ಒಂದಾಗಿ ಹೋಯಿತು. ಅದು ಮಗ್ಗಿನ ಒಳಗೂ ಇದೆ, ಮಗ್ಗಿನ ಹೊರಗೂ ಇದೆ, ಎರಡೂ ಕೂಡ ಒಂದೇ ನೀರು. ಇದನ್ನು ನಮ್ಮ ಸನಾತನ ಧರ್ಮದ ಒಂದು ಸಿದ್ಧಾಂತಗಳಲ್ಲಿ ಬಹಳ ಮುಖ್ಯವಾದಂಥ ವಿಚಾರ ಇದು. ಅದನ್ನು ಘಟಾಕಾಶ ಸಿದ್ಧಾಂತ, ಘಟಾಕಾಶ ಅಂತ ಒಂದು ಇದನ್ನು ಪದವನ್ನು ಬಳಸ್ತೀವಿ. ಘಟ ಅಂದರೆ ಮಡಿಕೆ. ಮಡಿಕೆಯನ್ನು ನಾವು ಎಲ್ಲೋ ಒಂದು ಜಾಗದಲ್ಲಿ ಒಂದು ಟೇಬಲ್ ಮೇಲೆ ಇಟ್ವಿ ಅಂತ ಅಂದ್ಕೊಳ್ಳೋಣ. ಆವಾಗ ಆ ಘಟ ಮಡಿಕೆಯ ಒಳಗಡೆ ಆಕಾಶ ಅಂದರೆ ಗಾಳಿ ಅಥವಾ ಒಂದು ಜಾಗ, ಸ್ಪೇಸ್ ಅದು ಇದೆ ಅಂತಾಯಿತು. ಆ ಘಟಾಕಾಶ ಘಟದ ಒಳಗೆ ಎಲ್ಲಿವರೆಗೂ ಇರುತ್ತಪ್ಪ ಅಂತಂದರೆ ಅದು ಘಟವಾಗಿ ಒಂದು ಆಕೃತಿಯಲ್ಲಿ ಇದ್ದಾಗ, ಆ ಘಟ ಮುರಿತಾ ಇದ್ದಂತೆ ಮಡಿಕೆಯನ್ನು ನಾವು ಒಡೆದಾಕ್ಬಿಟ್ರೆ ಆ ಒಳಗಡೆ ಇರೋಂಥ ಏನು ಆಕಾಶ ಇದೆ ಅದು ವಿಸ್ತೃತವಾದಂತಹ ಸೀಮೆ ಇಲ್ಲದಂತಹ ಆಕಾಶದ ಜೊತೆ ಒಂದಾಗಿ ಹೋಯಿತು. ಸೊ ಇದು ಬಹಳ ಒಂದು ಉದಾತ್ತವಾದಂತಹ ಪರಿಕಲ್ಪನೆ. ನಾನು ಹೇಗೆ ಅದ್ವೈತವನ್ನು ನಾನು ಊಹಿಸ್ಕೊಳ್ಬಹುದು, ನಾನು ಇನ್ನೊಬ್ಬರ ಜೊತೆ ಹೇಗೆ ತಾದಾತ್ಮ್ಯವನ್ನು ಪಡ್ಕೊಳ್ಬಹುದು ಅನ್ನೋದಕ್ಕೆ ಇದು ಒಂದು ಸುಂದರವಾದಂಥ ಒಂದು ಉದಾಹರಣೆ. ನಾವು ದುರದೃಷ್ಟವಶಾತ್ ಈ ಒಳಗೆ ಹೊರಗುಗಳನ್ನು ಬಹಳ ಬಲವಾಗಿ ನಂಬ್ಕೊಂಡ್ಬಿಟ್ಟಿದ್ದೀವಿ. ಇತ್ತೀಚಿನ ದಿನಗಳಲ್ಲಿ ನಮ್ಮ ಮಧ್ಯೆ ಗೋಡೆಗಳು ಬಹಳಷ್ಟು ಹೇಳ್ತಾ ಇರೋವಂಥ ಸಂದರ್ಭದಲ್ಲಿ ಈ ಮಾತನ್ನು ನಾವು ನೆನಪಿಟ್ಕೊಳ್ಳೋದು ಬಹಳ ಮುಖ್ಯ. ವೈಯಕ್ತಿಕವಾಗಿ ನಾವು ನೋಡಿದರೆ ನನ್ನ ಶರೀರದ ಒಳಗೆ ಇರೋಂತಹ ಶ್ವಾಸಕೋಶಕ್ಕೆ ನಿಮಿಷಕ್ಕೆ 15 ಸರ್ತಿನಾದರೂ ನಾನು ಗಾಳಿಯನ್ನು ಒಳಗಡೆ ಎಳ್ಕೊಳ್ತಾ ಇದ್ದೀನಿ. ಆ ಎಳ್ಕೊಂಡಂಥ ಗಾಳಿಯನ್ನು ನಾನೇ ಇಟ್ಕೊಳ್ತೀನಾ ಅಂದರೆ ಇಲ್ಲ, ಅದನ್ನು ನಾನು ಹೊರಗೆ ಹಾಕ್ತಾ ಇದ್ದೀನಿ. ಸೊ ಹೊರಗೆ ಮತ್ತು ಒಳಗೆ ಏನೇನಿದೆಯೋ ಅವೆರಡನ್ನ ಒಂದಾಕಿಪುತು ಹರಿವ ನಮ್ಮ ಉಸಿರು. ಸೊ ಹೊರಗಡೆ ಇರುವಂತಹ ವಾತಾವರಣದಿಂದ ನಾನು ಗಾಳಿಯನ್ನು ತಗೊಂಡು ನನ್ನ ಒಳಗಡೆ ಇರುವಂತಹ ವಾತಾವರಣ ಅದಕ್ಕೆ ನಾನು ಕೊಡ್ತಾ ಇದ್ದೀನಿ. ಆ ಒಳಗಿರುವಂಥ ವಾತಾವರಣದಿಂದ ಮತ್ತೆ ಗಾಳಿ ಹೊರಗಡೆ ಬರ್ತಾ ಇದೆ. ಸೊ ಹಾಗೆ ಒಳಗೆ ಹೊರಗುಗಳು ಸದಾಕಾಲ ಒಂದೇ ಕನೆಕ್ಟೆಡ್ ಆಗಿವೆ. ಇದನ್ನು ಗಾಳಿ ಒಳಗೆ ಹೋಗಿ ಹೊರಗೆ ಬರ್ತಾ ಇರೋದು ನಮಗೆ ಬಹಳ ಸುಲಭವಾಗಿ ಗೊತ್ತಾಗುತ್ತೆ. ಅದೇ ರೀತಿ ದೃಷ್ಟಿಯ ಶಕ್ತಿ ಅಂತ ನಾವು ನೋಡಿಕೊಂಡ್ರೆ, ದೃಷ್ಟಿಯ ಶಕ್ತಿ ಹೊರಗಿರುವಂಥ ಎಲ್ಲ ವಿಚಾರಗಳನ್ನು ನೋಡ್ತಾ ಇದೆ. ಸೊ ಅಲ್ಲಿಂದ ಬೆಳಕು ನನ್ನ ಕಣ್ಣಿನ ಮೂಲಕ ನನ್ನ ಒಳಗಡೆಗೆ ಹೋಗ್ತಾ ಇದೆ. ಅದಕ್ಕೆ ತಕ್ಕಂಥ ಒಂದು ಭಾವನೆಗಳು ನನ್ನ ಮನಸ್ಸಿನಲ್ಲಿ ಸ್ಫುರಿಸ್ತಾ ಇದೆ. ಸೊ ಅಲ್ಲಿ ಮತ್ತೆ ಒಳಗೆ ಹೊರಗುಗಳು ಒಂದಾಗ್ತಾ ಇವೆ. ಶಬ್ದವನ್ನು ನೋಡಿದರೂ ಕೂಡ ಅಷ್ಟೇ, ಯಾವ ಸ್ಪರ್ಶವನ್ನು ನೋಡಿದರೂ ಕೂಡ ಅಷ್ಟೇ. ಹೀಗೆ ಅನೇಕ ವಿಧಗಳಲ್ಲಿ ಈ ಒಳಗು ಹೊರಗುಗಳು ಏಕವಾಗ್ತಾನೇ ಇವೆ ನಿತ್ಯವು. ಅದನ್ನು ನಾವು ಎಷ್ಟೋ ಸರ್ತಿ ವ್ಯವಹಾರದ ಜೀವನದಲ್ಲಿ ನಾವು ಮರೆತು ಬಿಡ್ತೀವಿ. ವ್ಯವಹಾರದ ಕೆಲವು ಅನಿವಾರ್ಯತೆಗಳು ಬಂದು ನಮ್ಮ ಭಾವನೆಗಳು, ನಮ್ಮ ಉದ್ರೇಕಗಳು ನಮ್ಮನ್ನು ಅಡ್ಡದಾರಿಗೆ ತೊಗೊಂಡು ಹೋಗಿ ಏನೆಲ್ಲ ಅನಾಹುತಗಳಾಗ್ತಾ ಇರೋದನ್ನು ನಾವು ನೋಡ್ತಾ ಇದ್ದೀವಿ. ಯಾಕೆ ಈ ನಾನು ಬೇರೆ ನೀನು ಬೇರೆ, ಇದು ನಂದು ಇದು ನಿಂದು ಅನ್ನೋಂಥ ಒಂದು ವಿಪರೀತವಾದಂತಹ ಭಾವನೆ. ಅದನ್ನು ಬಿಟ್ಟು ಪರಮಾರ್ಥದ ದೃಷ್ಟಿಯಿಂದ ನಾವು ನೋಡೋಕ್ಕೆ ಸ್ವಲ್ಪ ಮಟ್ಟಿಗಾದರೂ ಸಾಧ್ಯವಾದರೆ ಆ ಭಾವೋದ್ರೇಕಗಳನ್ನು ನಾವು ಕಡಿಮೆ ಮಾಡ್ಕೊಳ್ಬೋದು. ಆವಾಗ ಏನಾಗುತ್ತೆ, ಸುಶಿರ ಅಂತಂದರೆ ಒಂದು ಕೊಳಲಿನ ರೀತಿ, ಒಂದು ವಿಂಡ್ ಇನ್ಸ್ಟ್ರೂಮೆಂಟ್. ಆ ಸುಶಿರದ ಒಳಗಡೆ ಗಾಳಿ ಹೊಕ್ಕಾಗ, ಸರಿಯಾದ ರೀತಿಯಲ್ಲಿ ಗಾಳಿ ಹೊಕ್ಕಾಗ ಅಲ್ಲಿ ಸುಂದರವಾದಂಥ ಒಂದು ನಾದ ಹೊರಡುತ್ತೆ, ಒಂದು ಸಂಗೀತ ಹೊರಬರುತ್ತೆ. ಆ ರೀತಿಯಲ್ಲಿ ನಾವೆಲ್ಲರೂ ಕೂಡ ಸುಶಿರಗಳು, ನಾವೆಲ್ಲರೂ ಕೂಡ
ಒಂದು ರೀತಿಯಲ್ಲಿ ಮ್ಯೂಸಿಕಲ್ ಇನ್ಸ್ಟ್ರೂಮೆಂಟ್ಸ್. ಸೊ ನಮ್ಮೊಳಗೆ ಗಾಳಿ ಹೋಗುತ್ತೆ, ನಮ್ಮೊಳಗಿಂದ ಗಾಳಿ ಹೊರಗೆ ಬರುತ್ತೆ. ಸೊ ಹೇಗೆ ಒಂದು ಕೊಳಲಿನಲ್ಲಿ ಸರಿಯಾದ ರೀತಿಯಲ್ಲಿ ಗಾಳಿ ಒಳಹೊಕ್ಕು ಹೊರ ಬಂದರೆ ಅದನ್ನು ನಾವು ಬೆರಳುಗಳಲ್ಲಿ ಅಡ್ಜಸ್ಟ್ ಮಾಡ್ತಾ ಒಂದು ಬೆರಳನ್ನು ತೆಗೆದರೆ ಸ, ಇನ್ನೊಂದನ್ನು ತೆಗೆದರೆ ರಿ ಅಂತ ಹೇಗೆ ನಾವು ಮಾಡಬಲ್ಲೆವೋ, ಹಾಗೆ ನಮ್ಮ ಶರೀರವನ್ನು, ನಮ್ಮ ಭಾವನೆಗಳನ್ನು, ನಮ್ಮ ಮನಸ್ಸು ಬುದ್ಧಿಗಳನ್ನು ನಾವು ಸರಿಯಾಗಿಟ್ಕೊಂಡ್ರೆ ಪ್ರತಿಯೊಂದು ಶರೀರವೂ ಕೂಡ ಆ ರೀತಿ ಸುಂದರವಾದಂತಹ ಒಂದು ಸಂಗೀತವನ್ನು ಹೊರ ಹಾಕಬಲ್ಲದು. ಯಾಕೆ ನಾವು ಒಳಗೆ ತಗೊಳ್ತಾ ಇರುವಂಥ ಉಸಿರು ಅದು ನಮ್ಮ ಒಳಗೆ ಮತ್ತು ಹೊರಗುಗಳನ್ನು ಏಕ ಮಾಡ್ತಾ ಹೋಗುತ್ತೆ. ಸೊ ಅದು ನಮ್ಮ ಯಾವಾಗಲೂ ಕೂಡ ಭಿನ್ನತೆಯನ್ನು ಮರೆತು ಏಕೀಕರಣದ ಕಡೆ ನಾವು ಗಮನ ವಹಿಸೋದಕ್ಕೆ ಸಾಧ್ಯವಾದಾಗ, ಸಮಷ್ಟಿಯಲ್ಲಿ ನಾನು ಒಂದು ಭಾಗ ಅಂತ ಅಂದ್ಕೊಳ್ಳೋವಂಥ ಭಾವನೆ ನನಗೆ ಬಂದಾಗ ನನ್ನ ಆಲೋಚನಾ ಸರಣಿಯೇ ಒಂದು ರೀತಿಯಲ್ಲಿ ಉದಾತ್ತವಾಗ್ತಾ ಹೋಗುತ್ತೆ. ಆಗ ನಾನು ಪೂರ್ಣ ರವಿಯನ್ನು ನೋಡೋದಕ್ಕೆ ಸಾಧ್ಯ, ಪೂರ್ಣ ಬ್ರಹ್ಮನನ್ನು ನೋಡೋದಕ್ಕೆ ಸಾಧ್ಯವಾಗುತ್ತೆ.